ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ಇವತ್ತು ನಮ್ಮ ಕನ್ನಡದ ಚಲನಚಿತ್ರ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಅಗಲಿದ ದಿನ. ಇವರ ಮೂಲ ಹೆಸರು ಸಂಪತ್ ಕುಮಾರ್. ವಿಷ್ಣುವರ್ಧನ್ ಅವರು ಕನ್ನಡ ಭಾಷೆ ಒಂದೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಭಾಷೆಗಳಲ್ಲಿ ಸುಮಾರು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ಅವರು ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿಯವರನ್ನ ಮದುವೆ ಆಗಿದ್ದರು. ಇವರು ಅನೇಕ ಸಾಹಸ ಚಿತ್ರಗಳಲ್ಲಿ ಹೆಸರುವಾಸಿ. ಇವರಿಗಿದ್ದ ಬಿರುದುಗಳು ಸಾಹಸ ಸಿಂಹ, ಅಭಿನಯ ಭಾರ್ಗವ, ಮೈಸೂರು ರತ್ನ ಮುಂತಾದ ಬಿರುದುಗಳಿಂದ ಇವ್ರನ್ನ ಸಾಹಸ ಸಿಂಹ ಅಂದ್ರೆ ಫೇಮಸ್ ವಿಷ್ಣುವರ್ಧನ್ ಅವರು. ಇವರ ಬಾಲ್ಯ, ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಜನನ ಆಗಿದ್ರು. ಅವರು ಹೆಚ್ಚಾಗಿ ಒಡನಾಟ ಇಟ್ಟಿದ್ದು ಅವರ ಬೆಂಗಳೂರಿನಲ್ಲಿ. ಎಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಜನಿಸಿದ ಇವರು ತಂದೆ ಸಹಿತ ಕಲಾವಿದರು, ಸಂಗೀತ ನಿರ್ದೇಶಕರಾಗಿದ್ದರು ಮತ್ತು ಸಂಭಾಷಣೆಕಾರರು ಆಗಿದ್ರು. ಅವರು ಇವರ ಒಂದು ಸುಂದರವಾದ ಕುಟುಂಬದಲ್ಲಿ ಇವರು ಜನನ ಆಯಿತು. ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸಿಸ್ತಿದ್ರು. ಇವರ ಅನೇಕ ಚಲನಚಿತ್ರಗಳಲ್ಲಿ 100 ದಿನಕ್ಕೂ ಹೆಚ್ಚು ಕಂಡಿವೆ. ಇವರ ಪೂರ್ವಜರೆಲ್ಲ ಮಂಡ್ಯದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲ ಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸ್ತಾರೆ. ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿನ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ತಮ್ಮ ಪದವಿಯನ್ನ ಪಡಿತಾರೆ. ನಟನೆ ಮತ್ತು ಕಲೆಗೆ ಇವರು ಬಹಳಷ್ಟು ಪ್ರೋತ್ಸಾಹವನ್ನ ಕೊಟ್ಟು ನಟನೆ ಮತ್ತು ಕಲೆಗೆ ಇವರು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತ ವ್ಯಕ್ತಿ. ಇವರ ವಿಷ್ಣು ಅಭಿನಯದ ಸಾಮ್ರಾಟ್. ಇವರು ವಿಷ್ಣುವರ್ಧನ್ ಅವರು ಚಿಕ್ಕ ವಯಸ್ಸಿನಲ್ಲೇ 1955 ಬಾಲನಟನಾಗಿ ಚಲನಚಿತ್ರದಲ್ಲಿ ನಟಿಸಿದ್ರು. ಈ ನಟನೆಯ ಸಿನಿಮಾ 28 ದಿನಗಳಲ್ಲಿ ನಡೆದು ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಅಂತ ಹಿರಿಮೆಗೆ ಪಾತ್ರವಾಗಿದೆ. ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ಸಂಪತ್ ಕುಮಾರ್ ಅಂದ್ರೆ ವಿಷ್ಣುವರ್ಧನ್ ಅವರ ಹಳೆಯ ಚಿತ್ರರಂಗಕ್ಕೆ ಪರಿಚಯಿಸಿತು. ಮುಂದೆ 1956ರಲ್ಲಿ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಕೂಡ ವಿಷ್ಣುವರ್ಧನ್ ನಟಿಸ್ತಾರೆ. ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಯ ಆಧಾರಿತವಾದ ಚಿತ್ರ ವಂಶವೃಕ್ಷ, ಇದರಲ್ಲಿ ಇವರು ಒಂದು ಸಣ್ಣ ಪಾತ್ರವನ್ನ ಮಾಡ್ತಾರೆ. ನಾಯಕನ ಪಾತ್ರದಲ್ಲಿ ಇವರ ಮೊದಲ ಚಿತ್ರ, ಇವರು ನಾಯಕನಾಗಿ ನಟಿಸಿದ ಮೊದಲನೇ ಚಿತ್ರ 1977ರಲ್ಲಿ ಪುಟ್ಟಣ್ಣ ಕಣಗಲ್ ನಿರ್ದೇಶನ ಮಾಡಿದ ನಾಗರಹಾವು. ಅದರಲ್ಲಿ ಸಂಪತ್ ಕುಮಾರ್ನಾಗೆ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಅಂತ ಪುಟ್ಟಣ್ಣ ಕಣಗಲ್ ಅವರು ನಾಮಕರಣ ಮಾಡಿದ್ರು. ಪುಟ್ಟಣ್ಣ ಕಣಗಲ್ ಹೆಸರಿನ ಬದಲಾವಣೆಯಿಂದ ನಾಯಕ ನಟ ನಾಗರಹಾವು ಅಂದಿನ ದಿನಗಳಲ್ಲೇ ಬಹುದೊಡ್ಡ ಮೋಡಿ ಮಾಡಿತು. ನಾಗರಹಾವು 29/12/1972ರಲ್ಲಿ ತೆರೆ ಕಾಣಿತು. ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಒಂದರಲ್ಲೇ 25 ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿದ್ದು ಆಗಿನ ಕಾಲಕ್ಕೆ ಅದು ಒಂದು ಇತಿಹಾಸವೇ ಅಂತ ಹೇಳ್ಬೋದು. ಅತಿ ಹೆಚ್ಚು ಮೊತ್ತ ಅಂದ್ರೆ ಆಗಿನ ಕಾಲಕ್ಕೆ 7 ಲಕ್ಷ ರೂಪಾಯಿಗಳನ್ನ ಮಾಡಿತ್ತು ಅಂತ ಒಂದು ದಾಖಲೆ ಇದೆ. ಅಷ್ಟೇ ಅಲ್ಲ, ಬೆಂಗಳೂರಿನ 3 ಮುಖ್ಯ ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸಿದ ಚಿತ್ರ ಎಂಬ ಹೆಗ್ಗಳಿಕೆಗೂ ಸಹಿತ ನಾಗರಹಾವು ಹೆಸರು ಮಾಡ್ತು.
ಈ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು. ವಿಷ್ಣುವರ್ಧನ್ ನಟಿಸಿದ ಸಾಹಸ ಸಿಂಹ ಸಿನಿಮಾ 25 ವಾರಗಳನ್ನ ಚಿತ್ರರಂಗದಲ್ಲಿ ಪೂರೈಸಿತು. ಇಲ್ಲಿಂದ ಮುಂದೆ ವಿಷ್ಣು ಸಾಹಸ ಸಿಂಹ ಅಂತಲೇ ಹೆಸರುವಾಸಿ ಆಗ್ತಾರೆ. ಆದರೆ ಈ ಚಿತ್ರಕ್ಕೆ ಮೊದಲೇ ಅವರು ಅಂದರೆ 1979 ಸಾಹಸ ಸಿಂಹ ಎಂಬ ಬಿರುದು ಬಂದಿತ್ತು. ನಟನೆಯಲ್ಲಿ ಕಿಲಾಡಿ ಕಿಟ್ಟು, ನಟನೆಯಲ್ಲದೆ ಕಿಲಾಡಿ ಕಿಟ್ಟು, ನಾಗ, ಕಾಳಭೈರವ, ಸಾಹಸ ಸಿಂಹ, ಜಿಮ್ಮಿಗಲ್ಲು, ಕೈದಿ, ಮೋಜುಗಾರ, ಸೊಗಸುಗಾರ, ವಿಷ್ಣುಸೇನ ಇವೇ ಮೊದಲಾದ ಹಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನು ಸಹ ಇವರು ಮಾಡಿದ್ದಾರೆ. ಅನೇಕ ಚಲನಚಿತ್ರ ಗೀತೆಗಳಿಗೆ ಇವರು ಹಾಡನ್ನು ಹಾಡಿದ್ದಾರೆ. 1980 ತೆರೆ ಕಂಡ ಪ್ರಸಾರಗೊಂಡ ಶಂಕರನಾಗ್ ನಿರ್ದೇಶನದ ಧಾರಾವಾಹಿ ಮಾಲ್ಗುಡಿ ಡೇಸ್ ಆಗಿನ ದೂರದರ್ಶನದಲ್ಲದು ಪ್ರಸಾರ ಆಗ್ತಾ ಇತ್ತು. ಅದರಲ್ಲಿ ₹45 ಎ ಮಂತ್ ಈ ಒಂದು ಎಪಿಸೋಡ್ನಲ್ಲಿ ವಿಷ್ಣುವರ್ಧನ್ ನಡೆಸಿದ್ರು. ಒಂದಿಷ್ಟು ಸಿನಿಮಾ ರಂಗಕ್ಕೆ ನಡೆದು ಬಂದ ಹಾದಿ ವಿಷ್ಣುವರ್ಧನ್ ಅವ್ರನ್ನ 7 ಬೀಳ್ನಲ್ಲಿ ಕೂಡಿಸಿದ್ರು. ವಿಷ್ಣು ಅವರು 1955 ಶಿವಶರಣರ ನಂಬಿಯಕ್ಕ ಎಂಬ ಸಿನಿಮಾದಲ್ಲಿ ಬಾಲ್ನಟ್ನಾಗಿ ನಟಿಸಿದ್ದೊಂದು ವಿಶೇಷ. ವಿಷ್ಣು ನಟನೆಯ ಈ ಸಿನಿಮಾ 28 ದಿನದಲ್ಲೇ ಚಿತ್ರೀಕರಣಗೊಂಡಿತ್ತು ಅನ್ನೋದು ಆಗಿನದು ಒಂದು ದಾಖಲೆ ಆಗಿದೆ. ಈ ಸಿನಿಮಾ ಮೊದಲ ಕನ್ನಡ ಸಿನಿಮಾ ಅಂತಲೂ ಆಗ ಹಿರಿಮೆಯ ಪಾತ್ರವಾಗಿತ್ತು. ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿತ್ರ ಸಮಾಜ ನ್ಯೂಸ್ ಡೆಸ್ಕ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.